ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸ್ಪೆಷಲಾಗಿ ಒಂದು ಡಿಫ್ರೆಂಟಾಗಿ ಒಂದು ಅಡುಗೆ ತೊಗೊಬಂದಿದ್ದೀನಿ. ಏನಪ್ಪ ಅದು ಅಂದರೆ ಸಬ್ಬಸ್ಗೆ ಪಲ್ಯ. ಹೌದು, ಎಲ್ಲರೂ ಸಬ್ಬಸ್ಗೆ ಪಲ್ಯ ಕಾಳು ಅದು ಹಾಕಿ ಮಾಡ್ತಾರೆ, ಇಲ್ಲ ಅಷ್ಟೇ ಮಾಡ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀವಿ, ಆದರೆ ನಮ್ಮನೇಲಿ ಇದೇ ಥರನೇ ಮಾಡ್ತಿರೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ, ನಾನು ಸಬ್ಬಸ್ಗಿದೆಲ್ಲ ಒಂದೊಂದೇ ಎಲೆ ತೊಗೊಂಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಫುಲ್ಲು ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ಆ ಥರ ನೋಡಿ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಲ್ಲ, ಈ ಥರ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇದ್ರ ಜೊತೆಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಅಂದರೆ ನಿಮಗೆ ನಾವು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಿಮಗೆಲ್ಲನೂ ತಿಳಿಯುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ, ಇವಾಗ ಕಟ್ ಮಾಡ್ತಾಯಿದ್ದೀನಿ ಅನ್ನಲ್ಲ, ನೋಡಿ ಎಷ್ಟು ಸಣ್ಣ ಕಟ್ ಮಾಡಿದ್ದೀನಿ. ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಇದನ್ನು. ಬನ್ನಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೋತಾ ಇದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂದರೆ, ಒಂದು ಪಾತ್ರೆ ತೊಗೋತಾ ಇದ್ದೀನಿ. ಈ ಪಾತ್ರೆಗೆ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ, ಇದ್ರ ಜೊತೆ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ. ಹಾಗಂತ ತೊಗರಿಬೇಳೆ ಅಕ್ಕಿ ನೋಡಿ ಬಿಸಿಬೇಳೆ ಬಾತ್ ಅಂತ ಅಂದ್ಕೋಬೇಡಿ, ಸಬ್ಬಸ್ಗೆ ಪಲ್ಯನ ಮಾಡ್ತಾಯಿದ್ದೀನಿ ವೆರೈಟಿಯಾಗಿ. ನೋಡಿ, ಇವಾಗ ದಬರೆ ತೊಗೊಂಡಿದ್ದೀನಲ್ಲ, ಆ ದಬರೆಗೆ ಸ್ವಲ್ಪ ಸಬ್ಬಸ್ಗೆ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಟಿದ್ದು. ಇದ್ರ ಜೊತೆಗೆ ಇವಾಗ ಬೇಳೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ತಾಯಿದ್ದೀನಿ. ಆಮೇಲೆ ಅಕ್ಕಿ ಸ್ವಲ್ಪ ತೊಗೊಂಡಿದ್ದೀನಿ, ಅದಕ್ಕಿಂತ ಒಂದು 2 ಸ್ಪೂನ್ ಕಡಿಮೆ ತೊಗೊಂಡಿದ್ದೀನಿ. ಇವಾಗ ಇದು ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ಒಂದು ಮೇಲೆ ತೊಗರಿಬೇಳೆ ಹಾಕಿದ ಮೇಲೆ ಮತ್ತೆ ಸಬ್ಬಸ್ಗೆ ಹಾಕ್ತಾಯಿದ್ದೀನಿ ಮೇಲೆ. ಅದ್ರ ಮೇಲೆ ಒಂದು ಸಬ್ಬಸ್ಗೆ ಹಾಕಿದ ಮೇಲೆ ಮತ್ತೆ ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಇವಾಗ ನೋಡಿ ಈ ಥರ ಹಾಕಿ ಮತ್ತೆ ಮೇಲೆ ಕೊಟ್ಮೇಲೆ ಮತ್ತೆ ಸಬ್ಬಸ್ಗೆ ಹಾಕಬೇಕು. ಇವಾಗ ಸಬ್ಬಸ್ಗೆ ಹಾಕಿದ ನೆಕ್ಸ್ಟು ಮತ್ತೆ ವಾಪಸ್ ನಾನು ತೊಗರಿಬೇಳೆ ಇತ್ತಲ್ಲ, ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿನೂ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಿಲ್ಲ. ಯಾಕಂದರೆ ಬೇಳೆನ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿ ಅಕ್ಕಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಮತ್ತೆ ಮೇಲ್ಗಡೆ ಸಬ್ಬಸ್ಗೆ ಉಳಿದಿರುತ್ತಲ್ಲ, ನಾವು ಎಷ್ಟಿದನೋ ಎಷ್ಟು ಸಬ್ಬಸ್ಗೆನೂ ಇದ್ರ ಮೇಲೆ ಹಾಕೋಬೇಕು. ನೋಡಿ, ಇವಾಗ ನಾನು ಹಾಕ್ತಾಯಿದ್ದೀನಿ, ಎಷ್ಟಿದೆ ಎಲ್ಲನೂ ಹಾಕ್ತಾಯಿದ್ದೀನಿ ಇದ್ರ ಮೇಲೆ. ನೋಡಿ, ಈ ಥರ ನೀಟಾಗಿ ಮಾಡಿಟ್ಕೊಂಡು ನಾವು ಇವಾಗ ನಾನು 1 ಗ್ಲಾಸ್ ನೀರು ತೊಗೊಂಡಿದ್ದೆ. ಫಸ್ಟು ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೆ, ಇದಾದಮೇಲೆ ಮತ್ತೆ ಒಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಳೋಣ. ಯಾಕಂದರೆ ಮಿಜ್ಜಿ ಆಗಬಾರ್ದು. ಇದು ಮಿಜ್ಜಿ ಆಯ್ತು ಅಂದರೆ ಏನಾಗುತ್ತೆ, ಪೂರ್ತಿ ರೊಟ್ಟಿ ಜೊತೆ ನಮಗೆ ಸರಿಯಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೆ, ಅದಾದಮೇಲೆ ಅರ್ಧ ಗ್ಲಾಸ್ ಹಾಕೋತಾ ಇದ್ದೀನಿ. ಬೇಕಾದ್ರೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇವಾಗ ನಾನು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ. ಇವಾಗ 1 ನಿಮಿಷ ಆದಮೇಲೆ ಒಂದು ಸ್ವಲ್ಪ ತೆಗೆದು ನೋಡಿ, ಯಾಕಂದರೆ ನೀರು ಹೋಗಿತ್ತು ಅಂದರೆ ಇಲ್ಲ ಅದು ಬೇಯಬೇಕು, ಇನ್ನೂ ಬೇಯಬೇಕು ಅನ್ನೋಂಗಿದ್ರೆ ಸ್ವಲ್ಪ ನೀರು ಹಾಕ್ಬೋದು. ಯಾಕಂದರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ, ಅರ್ಧ ಗ್ಲಾಸ್ ಹಾಕಿದ್ದೆ, ಹಾಗಾಗಿ ಪೂರ್ತಿ ಬೆಂದಿರಲಿಲ್ಲ. ಅದನ್ನೆಲ್ಲ ಹೆಚ್ಚಿಗೆ ನೋಡಿದ್ದೆ ನಾನು, ಈ ಥರ ಒತ್ತಿ ನೋಡಿದೆ, ಬೆಂದಿರಲಿಲ್ಲ. ಹಾಗಾಗಿ ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೆ. ನೋಡಿ, ಈ ಥರ ನೀರು ಹಾಕಿ, ಅಂದರೆ ಹಾಗಂತ ಹೇಳಿ ಜಾಸ್ತಿ ಹಾಕ್ಬಿಡಿ, ಯಾಕಂದರೆ ಮಿಜ್ಜಿ ಆಗಿಬಿಡುತ್ತೆ ಅದು. ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾನು ವಾಪಸ್ ಹಾಕ್ತಾಯಿದ್ದೆ. ನೋಡಿ, ಇವಾಗ ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಯಾಕಂದರೆ ಸ್ವಲ್ಪ ಹಾಕಬೇಕು. ಇವಾಗ ಏನಾಗುತ್ತೆ, ಮಿಜ್ಜಿ ಆಯ್ತಂದರೆ ನಮಗೆ ತಿನ್ನಲಿಕ್ಕೆ ಸರಿ ಅನಿಸಲ್ಲ. ನೋಡಿ, ಇವಾಗ ಹಾಕಿ ಬೇಯಿಸಿಟ್ಟಿದ್ದೀನಿ ನಾನು. ಈ ಥರ ನೀಟಾಗಿ ಉದುರಾಗಿ ಬರಬೇಕು, ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿಯೂ ಇರುತ್ತೆ. ಆಮೇಲೆ ನಮಗೆ ಈ ಥರ ರೊಟ್ಟಿ ಜೊತೆ, ಇದು ಕಟಕ್ ರೊಟ್ಟಿ ಜೊತೆ ಅಂತೂ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ತೆಳ್ಳಂಗೆ ರೊಟ್ಟಿ ಮಾಡಿಟ್ಟಿರ್ತೇವಲ್ಲ, ಅದನ್ನು ಬಿರುಸಾಗಿ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದ್ರಂತೂ ಅವನು ಎಷ್ಟು ದಿನ ಇಟ್ಕೊಂಡಾದರೂ ತಿನ್ಬೋದು. ಹಾಗಾಗಿ ತುಂಬ ಟೇಸ್ಟಾಗಿ ಬರುತ್ತೆ. ಅದ್ರ ಜೊತೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಪದೇ ಅಂದರೂ ಮಾಡ್ಕೊಂಡು ತಿನ್ಬೋದು. ಬಿಸಿ ರೊಟ್ಟಿ ಜೊತೆ ಅಂತೂ ಇನ್ನೂ ಟೇಸ್ಟಾಗಿರುತ್ತೆ ಬಿಡಿ, ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ರೊಟ್ಟಿ ತಿನ್ನೋರಿಗೆ ಗೊತ್ತು ರೊಟ್ಟಿದೆಲ್ಲ ಟೇಸ್ಟು. ಇವಾಗ ನೋಡಿ, ಇದಕ್ಕೆ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೆ ನಾನು, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ, 2 ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಅರಿಶಿನ ಹಾಗೆ ಮಸಾಲೆ ಹಾಕ್ತಾಯಿದ್ದೀನಿ. ಇದನ್ನು ಅದ್ರ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಅದಕ್ಕೆ ಎಷ್ಟು ಬೇಕೋ ಅದನ್ನು ಹಾಕ್ಕೊಳ್ಳಿ, ಯಾಕಂದರೆ ಹೆಚ್ಚು ಕಮ್ಮಿ ಆಗ್ಬೋದು. ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ, ಹಾಗಾಗಿ ಹೇಳೋಕ್ಕಾಗಲ್ಲ. ನೋಡಿ, ಅದಕ್ಕೆ ಎಷ್ಟು ಬೇಕೋ ಅದ್ರ ಮೇಲೆ ಉಪ್ಪು ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊತಾ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ, ನಾನು ಆಗಲೇ ಬೇಯಿಸೋದ್ರಿಂದ ಹಿಡಿದು ಇವಾಗ ನೀರು ಹಾಕ್ತಾ ಇರೋದು 1 ಗ್ಲಾಸಿಂದ ಕರೆಕ್ಟ್ ಬಂದಿದೆ. ನಾನು 1 ಗ್ಲಾಸ್ ನೀರು ತೊಗೊಂಡಿದ್ದೆ, ಅದರಲ್ಲೇ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ, ಇವಾಗ ಮತ್ತೆ ಅದನ್ನು ಬೇಯಿಸಿ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಯಾಕಂದರೆ ನೀರು ಹೋದ್ಮೇಲೆ ತೆಗೆದು ನೋಡಿ, ಇಲ್ಲಾಂದರೆ ತಳ ಹೊತ್ತು ಬಿಡುತ್ತೆ. ಆಗಾಗ ಸ್ವಲ್ಪ ತೆಗೆದು ನೋಡ್ತಾ ಇರಬೇಕು. ನೋಡಿ, ಈ ಥರ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಒಂದು ಸ್ವಲ್ಪ ಅಕ್ಕಿನೂ ಹತ್ತುತ್ತೆ ಇದ್ರಾಗೆ, ಅದಾದಮೇಲೆ ಬೇಳೆ ಹತ್ತುತ್ತೆ, ಸಬ್ಬಸ್ಗೆ ಹತ್ತುತ್ತೆ, ತುಂಬ ಟೇಸ್ಟಾಗಿ ಬರುತ್ತೆ. ರೊಟ್ಟಿ ಜೊತೆ ಅಂತೂ, ಬಿಸಿ ರೊಟ್ಟಿ ಜೊತೆ, ಅದು ಉಬ್ಬು ರೊಟ್ಟಿ ಮಾಡ್ಕೊಂಡು ತಿಂದ್ವಿ ಅಂದ್ರಂತೂ ಟೇಸ್ಟ್ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸಾರಿ ಮಾಡಿ ತಿನ್ನಿ ನೋಡಿ, ನೀವು ತುಂಬ ಚೆನ್ನಾಗಿದೆ ಅಂತೀರಿ. ನೋಡಿ, ನಾನು ಆಲ್ರೆಡಿ ರೊಟ್ಟಿ ಮಾಡ್ತಾಯಿದ್ದೆ, ಹಾಗೆ ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡ್ಕೊಂಡು ಅದ್ರ ಜೊತೆ ಬಿಸಿ ರೊಟ್ಟಿ ಅದನ್ನು ಸರ್ವ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರಿಗೆ ತಿಂತಾಯಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ದೆ. ನೀವು ಒಂದು ಸಾರಿ ಮಾಡಿ ತಿನ್ನಿ, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಂದರೆ ಒಂದು ಕೈ ಮೇಲೆ ಇರುತ್ತೆ. ಹಾಗಾಗಿ ಒಂದು ಸಾರಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ನೋಡಿ, ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತಿಂದು ಆಗಲೇ ತಿಂತಾಯಿದ್ವಿ, ತುಂಬ ಟೇಸ್ಟಾಗಿದೆ. ಒಂದು ಸಾರಿ ಮಾಡಿಬಿಟ್ರಿ ಅಂದರೆ ಪದೇ ಮಾಡ್ಕೊಂಡು ತಿಂತೀರಾ. ಹಾಗೆ ಮಾಡ್ಕೊರಿ, ತಿನ್ನಿ, ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.